ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ವೈಭವ 5,000ಕ್ಕೂ ಹೆಚ್ಚು ಭಕ್ತರ ಭಾಗಿ. ಗಾಂಡ್ಲಹಳ್ಳಿ ಭಕ್ತರ ಪವಾಡ ಮಹಿಮೆ ಹಾಗೂ ಕೋರಿಕೆಗಳನ್ನು ಈಡೇರಿಸುವ ಪುಣ್ಯಕ್ಷೇತ್ರವಾದ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಪಾರ್ವತಿದೇವಿ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಈ ಭವ್ಯ ರಥೋತ್ಸವ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳು ಸೇರಿದಂತೆ ವಿವಿಧ ಜಿಲ್ಲಾ ಮತ್ತು ತಾಲೂಕು ಮಟ್ಟದಿಂದ 5,000ಕ್ಕೂ ಹೆಚ್ಚು ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬಂದಿದ್ದ ಎಲ್ಲಾ ಭಕ್ತ ಮಹಾಶಯರಿಗೆ ದೇವಸ್ಥಾನದ ವತಿಯಿಂದ ಪ್ರಸಾದ ಮತ್ತು ಫಲಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಗಣ್ಯರ ಉಪಸ್ಥಿತಿ ಮತ್ತು ಮಾರ್ಗದರ್ಶನ. ಊರಿನ ಗೌರವಾನ್ವಿತ ಗ್ರಾಮಸ್ಥರು, ಗಣ್ಯರು, ಹಿರಿಯರು ಹಾಗೂ ಯುವ ಮುಖಂಡರ ಸಹಭಾಗಿತ್ವದಲ್ಲಿ ಈ ರಥೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖರು ಹಾಗೂ ಗಣ್ಯರಾದ ರಾಮೇಗೌಡ, ಸಂಪತ್ ಕುಮಾರ್, ವೆಂಕಟಾಚಲಪತಿ, ಚೌಡೇಗೌಡ, ಸತೀಶ್ ಕುಮಾರ್, ಪಿಡಿಒ, ಹನುಮೇಶ್, ಕೋಮಲ್ ನಿರ್ದೇಶಕರು, ಭೀಮಗುಂಟ್ಲು ಶಿವಾರೆಡ್ಡಿ, ಹಿರಿಯ ಮುಖಂಡರು ಹಾಗೂ ಊರಿನ ಯುವ ಮುಖಂಡರು ಮತ್ತು ಜನಸಾಮಾನ್ಯರು ಉಪಸ್ಥಿತರಿದ್ದು ಬ್ರಹ್ಮ ರಥೋತ್ಸವದ ಯಶಸ್ಸಿಗೆ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡಿ ಸಹಕರಿಸಿದರು. ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ವಿಶೇಷ ಸೇವೆ. ರಥೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಒಂದು ಅರ್ಥಪೂರ್ಣ ಸಾಮಾಜಿಕ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಗೌರವಾನ್ವಿತ ನಂಜಮ್ಮ ಮತ್ತು ಮುನಿಶಾಮಪ್ಪರವರ ಜ್ಞಾಪಕಾರ್ಥವಾಗಿ ಉನ್ನತ ಸ್ಥಾನ ಮತ್ತು ಉತ್ತಮ ಅಂಕ ಪಡೆದ ಸುಮಾರು 20 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ಗಳನ್ನು ವಿತರಿಸಿ ಗೌರವಿಸಲಾಯಿತು. ಗ್ರಾಮದ ಒಗ್ಗಟ್ಟಿಗೆ ಸಾಕ್ಷಿ. ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಪ್ರತಿದಿನವೂ ದೇವರ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲರ ಸಹಕಾರದಿಂದ ಅತ್ಯಂತ ಸಂಭ್ರಮದಿಂದ ಜರುಗುತ್ತವೆ. ಅದೇ ರೀತಿ ಈ ಬ್ರಹ್ಮರಥೋತ್ಸವ ಹಬ್ಬವನ್ನು ಕೂಡ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮದ ಜನಸಾಮಾನ್ಯರು ಎಲ್ಲರೂ ಒಮ್ಮತದಿಂದ ಸೌಹಾರ್ದತೆಯಿಂದ ಆಚರಿಸಿ ಯಶಸ್ವಿಗೊಳಿಸಿದ್ದಾರೆ. ಹೃತ್ಪೂರ್ವಕ ಕೃತಜ್ಞತೆಗಳು. ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದ ಎಲ್ಲ ಭಕ್ತಾದಿಗಳಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ವಿವಿಧ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕರಿಗೆ ಊರಿನ ಗೌರವಾನ್ವಿತ ಗ್ರಾಮಸ್ಥರು, ಗಣ್ಯರು, ಹಿರಿಯರು, ಯುವ ಮುಖಂಡರು ಹಾಗೂ ಪಿಡಿಒ ಸತೀಶ್ ಕುಮಾರ್ ಅವರು ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸಿದ್ದಾರೆ.
ವರ್ಷದಂತೆ ಗಾಂಡ್ಲಹಳ್ಳಿ ಗ್ರಾಮದ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವವು ಊರಿನ ಎಲ್ಲರ ಒಂದು ಸಹಕಾರದೊಂದಿಗೆ ಸುತ್ತಮುತ್ತಲ ಊರಿನವರ ಎಲ್ಲರ ಸಹಕಾರದೊಂದಿಗೆ ತುಂಬಾ ವಿಜೃಂಭಣೆಯಿಂದ ಆಗಿದೆ. ಇದಕ್ಕೆ ಸಹಕಾರ ಕೊಟ್ಟಿರುವಂತಹ ಎಲ್ಲ ನಮ್ಮ ಗ್ರಾಮದ ಜನತೆಗೂ, ಯುವಜನರಿಗೂ, ಮುಖಂಡರಿಗೂ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಆ ಚಂದ್ರಮೌಳೇಶ್ವರ ಒಳ್ಳೇದು ಮಾಡಲಿ. ಸ್ವಾಮಿಯ ಸೇವೆ ಪ್ರತಿ ವರ್ಷ ಇದೇ ರೀತಿ ವಿಜೃಂಭಣೆಯಿಂದ ಮಾಡಲಿ, ಅವ್ರ ಸಹಕಾರ ಇರಲಿ ಅಂತ ಕೋರ್ತಾ ನಮ್ಮ ಚಂದ್ರಮೌಳೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಬಯಸ್ತೇನೆ. ಜೈ ಚಂದ್ರಮೌಳೇಶ್ವರ ಸ್ವಾಮಿ. ಈ ದಿನ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಚಂದ್ರಮೌಳೇಶ್ವರಿ ಒಂದು ರಥೋತ್ಸವ ಸಹಸ್ರ ಸಂಖ್ಯೆಯಲ್ಲಿ ಸುಮಾರು 5,000 ರಿಂದ 10,000 ಜನ ಈ ಭಾಗದ ಎಲ್ಲ ಸುತ್ತಮುತ್ತ ಈ ಸಂಭ್ರಮಾಚರಣೆ ಪ್ರತಿ ವರ್ಷವೂ ಇದೇ ರೀತಿ ಯಾವ ರೀತಿ ಅನಿಸ್ತಾ ಇದೆ ಈ ದಿನ? ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈ ಸಾರಿ ಬಹಳ ವಿಜೃಂಭಣೆಯಿಂದ ಆಗಿದೆ. ಈ ಅನುಕೂಲತೆಗಳು ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದವರು, ನಮ್ಮ ಪ್ರಮುಖವಾಗಿ ನಮ್ಮ ಗ್ರಾಮದ ಯುವಕರು, ಎಲ್ಲಾ ಮುಖಂಡರು ಕೂಡ ತುಂಬಾ ಸಹಕಾರ ನೀಡಿ ಇವರು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಇದು 9 ದಿನಗಳ ಕಾರ್ಯಕ್ರಮ. 5ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಬ್ರಹ್ಮ ರಥೋತ್ಸವ ಆಗಿದೆ. ಇನ್ನೂ 3 ದಿವಸಗಳ ಕಾರ್ಯಕ್ರಮ ಇದೆ. ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಯುವಕರ ಎಲ್ಲರ ಮುಖಂಡರ ಸಹಕಾರದಿಂದ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಮ್ಮ ಹಳ್ಳಿ ಕಡೆಯವರು ಈ ಥರ ಎಲ್ಲ ಸೇರ್ತಾರೆ ಅಂದರೆ ತುಂಬ ದೊಡ್ಡ ಖುಷಿನೇ. ಇಲ್ಲೇ ಮಾಡ್ಬೇಕಾ? ಮಾಡಿ. ಓಕೆ, ಇವತ್ತು ನಮ್ಮ ಗಾಂಡ್ಲಹಳ್ಳಿ ಸೂರ್ಯಮಲ್ಲೇಶ್ವರ ಜಾತ್ರೆ ಪ್ರಯುಕ್ತ ನಮ್ಮ ಗ್ರಾಮಸ್ಥರು ಗ್ರಾಮಸ್ಥರೆಲ್ಲ ಆಹ್ವಾನ ಮಾಡಿದರು. ನಾವು ಕೂಡ ಇವತ್ತು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ. ತುಂಬ ಅದ್ಧೂರಿಯಾಗಿ ಒಂದು ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ರಥೋತ್ಸವ ತುಂಬ ಚೆನ್ನಾಗಿದೆ. ಈ ವಾತಾವರಣ ತುಂಬ ಚೆನ್ನಾಗಿದೆ. ಈ ಬಿಸಿಲಿನಲ್ಲಿ ಕೂಡ ಇಷ್ಟು ಜನಸಂಖ್ಯೆ ಇವತ್ತು ಸೇರಿದ್ದಾರೆ. ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಮತ್ತು ನಮ್ಮ ಹಳೇ ಕಾಲದ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಗ್ರಾಮಸ್ಥರೆಲ್ಲ ಕೂಡ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾ ಇರುವಂಥ ಒಂದು ಜಾತ್ರೆ ಯಶಸ್ವಿ. ಮತ್ತು ಎಲ್ಲರಿಗೂ ಕೂಡ ದೇವರು ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಅಂತ ನಾನು ಎಲ್ಲ ಗ್ರಾಮಸ್ಥರಿಗೂ ನಾನು